ಸ್ನೇಹಿತರೆ ನಮಸ್ತೆ. ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟೋ. ಏನೊಂದು ನಾವು ಇವತ್ತು ಆನೂರಿಗೆ ನಾವು ಬಂದಿದ್ವು, ಒಂದು ಸಂತ್ರಸ್ತರಿಗೆ ಅವರ ಪರವಾಗಿ ಒಂದು ಹೋರಾಟವನ್ನು ನಾವು ಏನು ಮಾಡ್ತಾ ಇದ್ದೀವಿ. ಹಲವಾರು ಸಂಘ ಸಂಸ್ಥೆಗಳು ಇವತ್ತು ನಿಂತಿದೆ. ಓಕೆ, ಬೇರೆ ಬೇರೆ ಸಂಘಟನೆಗಳು ಇವಾಗಲೇ ಹೋರಾಟಗಳು ಮಾಡ್ತಾ ಇದ್ದೀವಿ. ಎಲ್ಲರ ಉದ್ದೇಶ ಒಂದೇ, ಒಂದು ನ್ಯಾಯ ಕೊಡಿಸುವ ಒಂದು ಉದ್ದೇಶ ಇದೆ. ಇವತ್ತು ಬೆಂಗಳೂರಿಂದ ನಾವು ಬಂದಿದ್ದೀವಿ, ಬೇರೆ ಬೇರೆ ಭಾಗಗಳಿಂದ ನಾವು ಬಂದಿದ್ದೀವಿ. ಓಕೆ, ಬೇರೆ ಬೇರೆ ಮುಖಂಡರುಗಳು ಕೂಡ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಆತ್ಮೀಯವಾಗಿ ಬಹಳಷ್ಟು ನನಗೆ ಹತ್ರದಲ್ಲಿರೋರು ನಮ್ಮ ಮಹೇಶ್ ಸರ್ ಅವರು ಕೂಡ ಬಂದಿದ್ದಾರೆ. ಬೌದ್ಧ ಸಮಾಜದ ಅವರು ಮುಖ್ಯಸ್ಥರಾಗಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ. ಒಂದು ಸಂಘಟನೆಯನ್ನು ಕಟ್ಟಿ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಕಟ್ಟಿ ಒಂದು ದೊಡ್ಡ ಸಂಘಟನೆ ಕಟ್ಟಿದ್ದಾರೆ. ಮಾತ್ರವಲ್ಲ, ಒಂದು ಯೂತ್ ಫೆಡರೇಷನ್ ಕೂಡ ಅವರು ಮಾಡಿದ್ದಾರೆ. ಬಹಳ ದೊಡ್ಡ ಒಂದು ಫೆಡರೇಷನ್, ಬಹಳಷ್ಟು ಜನ ಯೂತ್ಸ್ಗಳಿದ್ದಾರೆ. ಎಷ್ಟೋ ನೊಂದವರ ಪರವಾಗಿ ನಿಂತು ಹೋರಾಟಗಳನ್ನು ಮಾಡಿ ಸಮುದಾಯದ ಪರವಾಗಿ ನಿಂತ್ಕೊಂಡು ಅಂಬೇಡ್ಕರ್ ತತ್ವವನ್ನು ಬರೀ ಬಾಯಿ ಮಾತಿನಲ್ಲಿ ಅಲ್ಲ, ಅದು ಎದೆಯಲ್ಲೇ ಇಟ್ಕೊಂಡು ಅವರು ಹೃದಯದಿಂದ ಎಷ್ಟೋ ಕೆಲಸಗಳನ್ನು ಮಾಡಿದ್ದಾರೆ. ಅದು ಸಾಕ್ಷಿ ಉದಾಹರಣೆಗಳಿದ್ದಾವೆ. ನಾವು ಇವತ್ತು ಈ ಒಂದು ಹೋರಾಟಕ್ಕೆ ಬಂದಾಗ ಅವರು ಕೂಡ ನಮ್ಮೊಟ್ಟಿಗೆ ಅವರು ಬಂದಿದ್ದಾರೆ. ಈ ಹೋರಾಟದಲ್ಲಿ ನಾವು ಕೂಡ ನಿಲ್ತೀವಿ ಈ ಕುಟುಂಬದೊಂದಿಗೆ ಅಂತೇಳಿ. ಹಾಗಾಗಿ ಅವರು ಕೂಡ ಒಂದು ಎರಡು ಮಾತುಗಳನ್ನು ಆಡ್ತಾ ಇದ್ದಾರೆ ಮಧ್ಯದಲ್ಲಿ. ಬಂಧುಗಳೇ, ಜೈ ಭೀಮ್. ನಾವಿವತ್ತು ಚಾಮರಾಜನಗರ ಜಿಲ್ಲೆ ಹನೂರಿನ ತೋಮಿಯರ್ ಪಾಳ್ಯ ಏನಿದೆ ಅಲ್ಲಿಗೆ ಬಂದಿದ್ದೀವಿ. ಸಹೋದರ ಪೀಟರ್ ಅವರ ಹತ್ಯೆ ಆಗಿದೆ. ಇದು ಹತ್ಯೆನೇ, ಇದನ್ನು ಎನ್ಕೌಂಟರ್ ಅಂತ ಹೇಳ್ತಾ ಇದ್ದಾರೆ ಅವರು. ಇದು ಭಾಳ ಉದ್ದೇಶಪೂರ್ವಕವಾದಂಥ ಹತ್ಯೆ ಆಗಿದೆ. ಇಡೀ ದೇಶ ಇದನ್ನು ಈ ಕಡೆ ನೋಡ್ತಾ ಇದೆ. ಕರ್ನಾಟಕದ ಕಡೆ ಚಾಮರಾಜನಗರ ಜಿಲ್ಲೆ ಹನೂರು, ತೋಮಿಯರ್ ಪಾಳ್ಯ ಮತ್ತು ಲಾಸರದೊಡ್ಡಿ ಕಡೆ ನೋಡ್ತಾ ಇದೆ. 3 ಜನ ಅಮಾಯಕರನ್ನು ಏನು ಅರಣ್ಯ ಇಲಾಖೆ ಹತ್ಯೆ ಮಾಡಿದೆ. ಇಷ್ಟೊತ್ತು ಸಹೋದರ ಮಾತಾಡ್ತಾ ಇದ್ರು, ಕೇಳಿಸ್ಕೊಂಡ್ರಿ ಅಂತ ಅನಿಸುತ್ತೆ ನೀವು. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಇದೊಂಥರ ಉದ್ದೇಶಪೂರ್ವಕವಾದಂಥ ಕೃತ್ಯ ಅಂತ ಮೇಲ್ನೋಟಕ್ಕಲ್ಲ, ಎಷ್ಟೇ ಡೆಪ್ತಿಗಿಡಿದ್ರೂ ಗೊತ್ತಾಗ್ತಾ ಇದೆ. ನಾವು ಈ ಕೃತ್ಯ ನಡೆದಾಗ ಬಹುಜನ ಸಮಾಜ ಪಾರ್ಟಿಯಿಂದ ನಮ್ಮ ಪಕ್ಷದ ಅಧ್ಯಕ್ಷರು, ಇಡೀ ಚಾಮರಾಜನಗರ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದ ಲೀಡರ್ಗಳು ಫಸ್ಟು ಬಂದು ಇದನ್ನು ಅಲ್ಲಿ ಹನೂರಲ್ಲೇ ಮಾತಾಡಿ ಅಡ್ರೆಸ್ ಮಾಡಿದ್ದೀವಿ. ಇದೊಂದು ಉದ್ದೇಶಪೂರ್ವಕವಾಗಿ ಮತ್ಸರ ಇಟ್ಕೊಂಡು, ದ್ವೇಷ ಇಟ್ಕೊಂಡು ಅಮಾಯಕರ ಮೇಲೆ, ಬಡವರ ಮೇಲೆ ಮಾಡಿರ್ತಕ್ಕಂಥ ದೊಡ್ಡ ಹಲ್ಲೆ ಇದು, ದೊಡ್ಡ ಹತ್ಯೆ ಇದು ಅಂತಕ್ಕಂಥದ್ದು ಭಾಳ ನೇರವಾಗಿ ಕಾಣಿಸ್ತಾ ಇದೆ. ಅನೇಕ ಪ್ರಶ್ನೆಗಳು ಉಟ್ಕೊಳ್ತಾ ಇದೆ. ಯಾಕೆ ಅರಣ್ಯ ಇಲಾಖೆಯವರು ಇಷ್ಟು ಮತ್ಸರ ಇಟ್ಕೊಂಡು ಈ ಕಾಡಂಚಿನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಈ ಬಡ ಸಮುದಾಯಗಳ ಮೇಲೆ ಇಷ್ಟೊಂದು ದರ್ಪವನ್ನು ಯಾಕೆ ತೋರಿಸಿದ್ದಾರೆ? ಇವ್ರನ್ನ ಕೊಂದರೆ ಯಾರೂ ಕೇಳೋರಿಲ್ಲ ಅಂತನಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೂ ಮುಂಚೆ ಜನಗಳನ್ನು ಕೊಲ್ಲೋಕ್ಕೆ ಜಾತಿ ಧರ್ಮದ ಕಾರಣಕ್ಕೆ ಜನಗಳನ್ನ ಕೊಲ್ತಾ ಇದ್ರು. ಈಗಲೂ ಕೂಡ ದಲಿತರು ಬದುಕಲೇಬಾರ್ದಾ? ಅಲ್ಪಸಂಖ್ಯಾತರು ಬದುಕಲೇಬಾರ್ದಾ? ಈ ಕಾಡಂಚಿನಲ್ಲಿ ಒಂದು ಕಡೆ ಕಾಡು ಪ್ರಾಣಿಗಳ ಜೊತೆಗೆ ಜಿದ್ದಿ ಮಾಡಬೇಕು ಇಲ್ಲಿನ ಜನ, ಇನ್ನೊಂದು ಕಡೆ ತಮ್ಮ ಹೊಟ್ಟೆಪಾಡಿಗೋಸ್ಕರ ಸಂಘರ್ಷ ಮಾಡಬೇಕು, ಜೊತೆಗೆ ಇಲಾಖೆ ಜೊತೆನೂ ಸಂಘರ್ಷ ಮಾಡಬೇಕಾ? 3 ಪ್ರಾಣಗಳು ಹೋಗಿದೆ. ನಾವೆಲ್ಲರೂ ನಮ್ಮ ಕುಮಾರ್ ಅವರ ಮನೆಗೂ ಹೋಗಿ ಬಂದ್ವಿ, ಈಗ ಪೀಟರ್ ಅವರ ಮನೆಗೆ ಬಂದಿದ್ದೀವಿ. ಇದು ನಮ್ಮ ಇಡೀ ಬಹುಜನ ಸಮಾಜ ಪಾರ್ಟಿ ಮತ್ತು ಕರ್ನಾಟಕದ ಎಲ್ಲ ಪ್ರಜ್ಞಾವಂತ ಸಮುದಾಯ ಒಂದು ಡಿಮ್ಯಾಂಡ್ ಏನು ಅಂದರೆ, ಇದು ಹತ್ಯೆ ಮಾಡಿರ್ತಕ್ಕಂಥ ಸಿಬ್ಬಂದಿಗಳೇನಿದ್ದಾರೋ ಆ ಸಿಬ್ಬಂದಿಗಳ ತನಿಖೆ ಆಗಬೇಕು. ನಾನು ಅಲ್ಲೂ ಮಾತಾಡಿದೆ, ಈ ಸಿಬ್ಬಂದಿಗಳು ಯಾರು ಅಂತ ಯಾಕೆ ಇನ್ನೂ ಬಿಟ್ಕೊಡ್ತಾ ಇಲ್ಲ ಆಚೆಗೆ? ಯಾರು ಆ 7 ಜನ 5 ಜನ ಇದ್ರಾ, 7 ಜನ ಇದ್ರಾ? ಮೈಸೂರು ವಿಭಾಗದ ಪೊಲೀಸ್ನ ಉನ್ನತಾಧಿಕಾರಿಗಳಿಗೆ 5 ಜನ ಯಾರು 7 ಜನ ಯಾರು ನಮ್ಗೆ ಇನ್ನೂ ಸರಿಯಾದ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ರು. ದಫನಾಗಿದೆ, 3 ಜನ ಸಹೋದರರ ದಫನಾಗಿದೆ ಈಗಲೂ ಕೂಡ. ಮತ್ತು ಈ ಕ್ಷೇತ್ರದಲ್ಲಿ ಅಂದರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಗೆದ್ದಿರ್ತಕ್ಕಂಥ, ಈಗ ಮಿನಿಸ್ಟರ್ ಆಗಿರ್ತಕ್ಕಂಥ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಮಾತಾಡಿದ್ದಾರೆ. ನೇರವಾಗಿ ಇದು ಅರಣ್ಯ ಇಲಾಖೆ ತಪ್ಪು, ಅವ್ರು ಏನು ಸರಿಯಾಗಿ ನಮ್ಗೆ ಮಾಹಿತಿ ಕೊಡ್ತಾ ಇಲ್ಲ, ಇದು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು ಅಂತ ಒಬ್ಬ ಸಚಿವರು ಹೇಳಿದಾಗಲೂ ಕೂಡ ಇಮ್ಮಿಡಿಯೇಟ್ ಆಗಿ ಈಗೇನು ಸಹೋದರ ಹೇಳಿದ್ರು ಅದನ್ನ ಸಬ್ಮಿಟ್ ಮಾಡಬೇಕಾಗಿತ್ತು. ಏನ್ರಿ ಹಿಂಗೆ ಹೇಳ್ತಾ ಇದ್ರಿ ಸಚಿವರೇ? ನೋಡಿ ಇಲ್ಲಿ ಮಾಂಸ ನೋಡ್ರಿ, ನೋಡಿ ಇಲ್ಲಿ ವೆಪನ್ ನೋಡ್ರಿ, ನೋಡಿ ಇದು ಮಾಜನ ಮಾಡಿದ್ದೀವಿ, ಯಾಕೆ ನಾವು ಕೊಂದ್ವಿ ಅಂದರೆ ಈ ಕಾರಣಕ್ಕೆ ಕೊಂದಿದ್ದೀವಿ ಅಂತ ಹೇಳಬೇಕಾಗಿತ್ತು. ಮತ್ತೆ ಕಾನೂನಿದೆ, ಸಂವಿಧಾನ ಇದೆ, ಯಾರನ್ನು ಕೊಲ್ಲೋಂಗಿಲ್ಲ. ನೀವು ದೊಡ್ಡ ಅಧಿಕಾರಿಗಳಾಗಿರಿ, ನಿಮ್ಮ ಕೈಲಿ ವೆಪನ್ನೇ ಇರಲಿ, ಯಾರನ್ನು ಕೊಲ್ಲೋ ಅಧಿಕಾರ ಖಂಡಿತವಾಗ್ಲೂ ನಿಮಗಿಲ್ಲ. ಯಾಕೆಂದರೆ ನೀವು ಅವ್ರನ್ನ ಅರೆಸ್ಟ್ ಮಾಡಿರಿ, FIR ಹಾಕ್ರಿ, ಎಷ್ಟು ದೊಡ್ಡ ಶಿಕ್ಷೆ ಕೊಡೋಕ್ಕೆ ಸಾಧ್ಯ ಆಗುತ್ತೋ ನಿಜವಾಗ್ಲೂ ಅವರು ಬೇಟೆಗೆ ಬಂದಿದ್ರೆ ಆ ಎಲ್ಲ ಥರದ ಶಿಕ್ಷೆಗೆ ಒಳಪಡಿಸ್ರಿ. ಯಾರೂ ಕೂಡ ಮಾತಾಡ್ತಾ ಇರಲಿಲ್ಲ. ಕೊಲ್ಲುವಂಥ ಅಧಿಕಾರ. ಮತ್ತು ನಾನು ಕಳೆದ ವಿಡಿಯೋದಲ್ಲೂ ಹೇಳಿದಾಗೆ ಒಬ್ಬ ಶಾರ್ಪ್ ಶೂಟರ್ಗೂ ಕೂಡ ಅಷ್ಟು ನೀಟಾಗಿ ಆ್ಯಕ್ಯುರೇಟಾಗಿ ಶೂಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕತ್ಲೆನಲ್ಲಿ ಆ 3 ಜನರನ್ನು ಹಿಡ್ಕೊಂಡು ಬಂದು ಚಿತ್ರಹಿಂಸೆ ಕೊಟ್ಟು ಕೊಂದಿದ್ದಾರೆ ಅಂತ ಎಲ್ಲ ಕುಟುಂಬಗಳು ಹೇಳ್ತಾ ಇದೆ. ಆ ಡೆಡ್ ಬಾಡಿ ನೋಡಿದ್ರು ಕೂಡ ಅಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇದೆ. ಆದರೆ ಇಲಾಖೆಯವರು ಒಂದು ದೊಡ್ಡ ಕಥೆಯನ್ನು ಕಟ್ತಾ ಇದ್ದಾರೆ.
ಮತ್ತು ಆ ಕಥೆಯನ್ನು ಸಾಬೀತುಪಡಿಸೋಕ್ಕೆ ಏನೇನೋ ಯಾರೂ 3ನೇ ತರಗತಿ ಓದೋ ಮಗುನೂ ಕೂಡ ಅನುಮಾನ ಪಡೋ ರೀತಿಯಲ್ಲಿ ಅದಕ್ಕೆ ಪುರಾವೆಗಳನ್ನು ದಾಖಲೆಗಳನ್ನು ಒದಗಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ತಪ್ಪು ಮಾಡಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಕಾನೂನು ಪ್ರಕಾರವಾದಂಥ ಶಿಕ್ಷೆ ಆಗಲೇಬೇಕು. ಇದನ್ನು ಯಾರು ತನಿಖೆ ಮಾಡಬೇಕು? SIT ರಚನೆ ಮಾಡ್ತೀರಾ ಅಥವಾ ಒಬ್ಬ ಹಾಲಿ ಇರ್ತಕ್ಕಂಥ ನ್ಯಾಯಾಧೀಶರ ಅಡಿಯಲ್ಲಿ ಇದು ತನಿಖೆ ಆಗಬೇಕು? ಇದು ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು. ದಲಿತರು, ಅಲ್ಪಸಂಖ್ಯಾತರು, ಪ್ರಾಣಿಗಳಿಗಿಂತ ಕೀಳು, ಇವ್ರನ್ನ ಕೊಂದು ಬಿಟ್ಟು ನಾವು ಆರಾಮಾಗಿ ಡಿಪಾರ್ಟ್ಮೆಂಟಲ್ಲಿ ಇರ್ತೀವಿ ಅಂತ ಅನ್ಕೊಂಡಿರ್ತಕ್ಕಂಥ ಅಷ್ಟೂ ಜನಗಳನ್ನು ಬರೀ ಸಸ್ಪೆಂಡ್ ಮಾಡಬಾರ್ದು. ಅವರು ಇನ್ನು ಮೇಲೆ ಯಾವುದೇ ಯೂನಿಫಾರ್ಮ್ ಹಾಕ್ಕೊಂಡು ಇಲಾಖೆ ಸಂಬಳ ತಗೊಳ್ಳೋಕ್ಕಾಗದೇ ಇರ್ತಕ್ಕಂಥ ರೀತಿಯಲ್ಲಿ ವಜಾ ಆಗಬೇಕು. ನಾನು ನೇರವಾಗಿ ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು, ಅರಣ್ಯ ಇಲಾಖೆಯ ಮಂತ್ರಿಗಳಾದಂಥವ್ರಿಗೆ ಕೇಳ್ಕೊಳ್ಳೋದೇನು ಅಂದರೆ, ಇದು ನಿಮಗೊಂದು ಸವಾಲು. ಏನು ಸವಾಲು? ನಾವು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ಯಾವುದೇ ದೊಡ್ಡ ಅಧಿಕಾರಿ ಆದರೂ ಕೂಡ ಜನಗಳಿಗೆ ಪರವಾಗಿ ನಾವು ನಿಂತ್ಕೊಳ್ತೀವಿ ಅಂತಕ್ಕಂಥದ್ದನ್ನು ಈ ತನಿಖೆ ಮೂಲಕ ನೀವು ಸಾಬೀತುಪಡಿಸಬೇಕು. ಭಾಳ ಮುಖ್ಯವಾಗಿ ಆ ಸಿಬ್ಬಂದಿಗಳಿಗೆ ಯಾರು ನಿಜವಾಗ್ಲೂ ಈ ಥರದ ದುರುದ್ದೇಶಪೂರ್ವಕವಾಗಿ ಹತ್ಯೆ ಮಾಡಿದಾರೋ ಅವರಿಗೆ ಅತ್ಯಂತ ಕಠಿಣವಾದಂತಹ ಕಾನೂನಿನ ಪ್ರಕಾರದ ಶಿಕ್ಷೆ ಆಗಬೇಕು. ಮತ್ತು ಈ ಕುಟುಂಬಗಳಿಗೆ, ನೊಂದ ಕುಟುಂಬಗಳಿಗೆ ನಿಜವಾದಂಥ ರೀತಿಯಲ್ಲಿ ಪರಿಹಾರ ಆಗಬೇಕು. ಭಿಕ್ಷೆ ಕೊಡೋ ರೀತಿಯಲ್ಲಿ ನೀವು ಲಕ್ಷಾಂತರ ರೂಪಾಯಿನ ಕೊಟ್ಬಿಡೋದಲ್ಲ. 2 ಮಕ್ಕಳಿದ್ದಾರೆ, ಆ ತಂದೆ ಮೂರು ಮಕ್ಕಳಿದ್ದಾರೆ. ಆ ತಂದೆ ಬದುಕಿದ್ರೆ ಅವ್ರನ್ನ ಎಂಥ ಉನ್ನತಾಧಿಕಾರಿ ಮಾಡ್ತಿದ್ರು, ಈ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಿದ್ರು, ಈ ದೇಶದ ಪ್ರಧಾನಮಂತ್ರಿ ಮಾಡ್ತಿದ್ರೋ ಗೊತ್ತಿಲ್ಲ. ಅಂಥ ಭವಿಷ್ಯ ಇರ್ತಕ್ಕಂಥ ಮಕ್ಕಳನ್ನು ಕತ್ಲಲ್ಲಿ ಇಟ್ಟಿರ್ತಕ್ಕಂಥದ್ದು. ನನ್ನ ಸಹೋದರ ಹೇಳ್ತಾ ಇದ್ರು 5 ಕೋಟಿ ಅಂತ. 10 ಕೋಟಿ ಕೊಟ್ಟರು ಕಡಿಮೆನೆ. ಯಾಕೆಂದರೆ ಇದು ದುರುದ್ದೇಶಪೂರ್ವಿತವಾದಂತಹ ಹತ್ಯೆ. ಇದು ಎನ್ಕೌಂಟರ್ ಅಲ್ಲ, ಇದು ದುರುದ್ದೇಶಪೂರ್ವಕವಾದಂಥ ಹತ್ಯೆ. ಇದನ್ನು ತನಿಖೆ ಮೂಲಕನೇ ಸಾಬೀತಾಗಬೇಕು. ಯಾರು ಕೊಂದ್ರೋ ಅವರೇ ತನಿಖೆ ಮಾಡಿದ್ರೆ ಖಂಡಿತವಾಗ್ಲೂ ಈ ಕುಟುಂಬಗಳಿಗೆ ನ್ಯಾಯ ಸಿಗಲ್ಲ. ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕು ಅಂತ ಬಹುಜನ ಸಮಾಜ ಪಕ್ಷ ಮತ್ತು ಇಡೀ ಕರ್ನಾಟಕದ ಎಲ್ಲ ಅಂಬೇಡ್ಕರ್ವಾದಿ ಜನರು ಕೂಡ ನಾವು ಇದನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ಇದಕ್ಕೆ ಹೋರಾಟವನ್ನು ರೂಪಿಸ್ತೀವಿ ಮತ್ತು ಖಂಡಿತವಾಗ್ಲೂ ಈ ಕುಟುಂಬಗಳ ಜೊತೆಗೆ ಕೊನೆ ತನಕ ನಿಂತುಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.